ಯಾಕಂದರೆ ಇದೇ ನೀವು ಬಿ ಜೆ ಪಿಯಲ್ಲಿದ್ದಾಗ 3 DCM ಮಾಡಿದ ಸಂದರ್ಭದಲ್ಲೂ ಕೂಡ ಇದೇ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲೇ ವಿರೋಧ ವ್ಯಕ್ತಪಡಿಸಿತ್ತು. ಏನಕ್ಕೆ ಬೇಕು 3 DCM, ಎಲ್ಲ ಸಮುದಾಯದವ್ರನ್ನೂ ಖುಷಿಪಡಿಸೋದಕ್ಕಾಗೋದಿಲ್ಲ ಅಂತ. ಹೀಗೆ ಲಿಂಗಾಯತ ಸಮುದಾಯದವ್ರಿಗೂ ಕೂಡ ಒಂದು DCM ಪಟ್ಟ ಕೊಡಬೇಕು, ಈ ಮೂಲಕ ಒಂದಷ್ಟು ಹೆಚ್ಚು ಲಿಂಗಾಯತ ಮತಗಳನ್ನು ಲೋಕಸಭೆ ಎಲೆಕ್ಷನ್ನಲ್ಲಿ ಸೆಳೆಯಬಹುದು. ಒಂದು ಓವರಾಲ್ ನಾನು ಹೇಳುವಂಥದ್ದು ಗೌರ್ಮೆಂಟ್ ಪರ್ಫಾರ್ಮೆನ್ಸ್ ಮೇಲೆ, ಅವ್ರ ಇಮೇಜ್ ಮೇಲೆ, ಜನಪರವಾದಂಥ ಕಾಳಜಿ ಮೇಲೆ ನಮ್ಗೆ ಓಟ್ ಬರ್ತಾರೆ. ಡೆವಲಪ್ಮೆಂಟ್ ಓರಿಯೆಂಟೆಡ್ ಸರ್ಕಾರ ಕೊಡೋ ಮುಖಾಂತರ, ಇನ್ಫ್ರಾಸ್ಟ್ರಕ್ಚರು ನಾವು ಕ್ರಿಯೇಟ್ ಮಾಡೋ ಮುಖಾಂತರ, ಬಡವರಿಗೆ, ದೀನ ದಲಿತರಿಗೆ ಅವ್ರಿಗೆ ಆ ಯೋಜನೆಗಳನ್ನು ತಲುಪಿಸೋ ಮುಖಾಂತರ, ಸರ್ಕಾರ ಪರ್ಫೆಕ್ಟಾಗಿ ಅನುಷ್ಠಾನ ಮಾಡೋ ಮುಖಾಂತರ ನಾವು ಓಟನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ. ಸೊ ಇಲ್ಲಿ DCM ಮಾಡೋದ್ರಿಂದ ಯಾವುದೇ ವೋಟ್ ನಾವು ತಗೊಳ್ತೀವಿ ಅನ್ನೋದು ಭಾಳ ಪೊಲಿಟಿಕಲ್ ಬೆನಿಫಿಟ್ ಆಗ್ತದೆ ಅಂತ ನಾನು ತಿಳ್ಕೊಂಡಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ಈಗ ರಾಮ ಮಂದಿರದ ಭಯ ಕಾಡ್ತಾ ಇದೆ ಕಾಂಗ್ರೆಸ್ಗೆ ಸದ್ಯಕ್ಕೆ ಅಂತ. ಅದು ನನಗೆ ಇದು ರಾಮ ಮಂದಿರ ಇದು ಪೊಲಿಟಿಕಲ್ ಇಶ್ಯೂನೇ ಅಲ್ಲ. ರಾಮ ಮಂದಿರ ವಿಚಾರವಾಗಿ ಕಾಂಗ್ರೆಸ್ ಭಯ ಪಡುವಂಥದ್ದು ಏನಿದೆ? ಇಡೀ ದೇಶವ್ಯಾಪಿ ರಾಮ ಮಂದಿರದ ಚರ್ಚೆ, ಹೋಗಬೇಕು ಹೋಗಲ್ಲ ಅನ್ನುವಂತಹ ಚರ್ಚೆ. ಅಲ್ಲಿ ಯಾಕೆ ಬೇಕಂತ, ಯಾರು ಮಾಡಿದ್ರು? ಕರೆಕ್ಟ್. ಈ ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ 100 ಕೋಟಿ ಜನ ಭಾರತೀಯರ ಒಂದು ಆಶೆ ಇದೆ, ಎಲ್ಲರದ್ದು ಆಶೆ ಇದೆ. ಅದಕ್ಕೆ ಯಾರೂ ಪ್ರತಿರೋಧ ಇಲ್ಲ. ಮತ್ತು ನಾನು ಹಿಂದೆ ಅಯೋಧ್ಯೆ ವಿಷಯದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡೋಂಥದ್ದು. ಲಾಲ್ಕೃಷ್ಣ ಅಡ್ವಾಣಿಯವರು ಹುಬ್ಳಿಗೆ ಬಂದಾಗ ಆ ಒಂದು ಏನೊಂದು ಅಯೋಧ್ಯೆ ಯಾತ್ರೆ ಮುಖಾಂತರ ಬಂದಾಗ ಎಂಟೈರ್ ಫಂಕ್ಷನ್ ಕಂಡಕ್ಟ್ ಮಾಡಿದವ ನಾನು, ಜಗದೀಶ್ ಶೆಟ್ಟರು. ಅದರಲ್ಲಿ ಇನ್ವಾಲ್ವ್ ಆಗಿದೆ. ಮತ್ತು ಇವತ್ತು ಹುಬ್ಳಿಯಲ್ಲಿ ವಿಶ್ವ ಹಿಂದೂ ಪರಿಷತ್ನವರು ಇವತ್ತು ಹಣ ಸಂಗ್ರಹಣೆ ಮಾಡಬೇಕು ರಾಮ ಮಂದಿರಕ್ಕಾಗಿ ಅಂತಂದಾಗ ಅಲ್ಲಿಯ ಸ್ಥಳೀಯ ಹೋಟೆಲರ್ಸ್ ಇರ್ಬೋದು, ವ್ಯಾಪಾರಸ್ಥರು ಇರ್ಬೋದು, ಅಥವಾ ಇಂಡಸ್ಟ್ರಿಲಿಸ್ಟ್ ಇರ್ಬೋದು, ಬೇರೆ ಬೇರೆ ವರ್ಗದ ಜನರನ್ನು ಕರೆದು ಸುಮಾರು 2 ಕೋಟಿಗಿಂತ ಹೆಚ್ಚು ಹಣ ಸಂಗ್ರಹ ಮಾಡಿ ರಾಮ ಮಂದಿರ ಕಟ್ಟಲಿಕ್ಕೆ ವಿಶ್ವ ಹಿಂದೂ ಪರಿಷತ್ಗೆ ಕೊಟ್ಟಿದ್ದು. ನಾವು ಇವತ್ತು ನಾನು ಸಂಗ್ರಹ ಮಾಡಿ ಕೊಟ್ಟಿದ್ದು ನಂಗೆ ನೆನಪಿದೆ. ಅದನ್ನು ಯಾರೂ ಅಲ್ಲಗಳಿತಲ್ಲ. ಹೀಗಾಗಿ ಈಗ ನಾನು ರಾಮ ಮಂದಿರ ಆಗಬೇಕು, ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಆಗಬೇಕಂತ ಕನಸ್ಕೊಂಡವ್ ನಾನು. ಅದಕ್ಕೆ ಪೂರ್ವಕವಾಗಿ ಸುಪ್ರೀಂ ಕೋರ್ಟಿನ ನಿರ್ಧಾರ ಆಯಿತು. ಅಕಸ್ಮಾತ್ ಸುಪ್ರೀಂ ಕೋರ್ಟ್ ನಿರ್ಧಾರ ಆಗದೇ ಇದ್ದರೆ ರಾಮ ಮಂದಿರ ನಿರ್ಮಾಣ ಆಗ್ತಾನೇ ಇರಲಿಲ್ಲ. ಇವತ್ತು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಡಿಸಿಷನ್ ತೊಗೊಂಡು, ಯಾರೋ ವೈಯಕ್ತಿಕವಾಗಿ ಡಿಸಿಷನ್ ತೊಗೊಂಡು ಅದನ್ನು ನಿರ್ಮಾಣ ಮಾಡ್ಲಿಕ್ಕೆ ಹೊರಟ್ರೆ ಕಾನೂನಿನ ಅಡಚಣೆ ಬರ್ತದೆ. ಈಗ ಸುಪ್ರೀಂ ಕೋರ್ಟಿನ ತೀರ್ಮಾನ ಆಗಿದ್ದರಿಂದ ಅದೆಲ್ಲ ಸರಳ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಮತ್ತು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗ್ತದೆ. ರಾಮನ ಪ್ರಾಣ ಪ್ರತಿಷ್ಠೆ ಆಗ್ತದೆ 22ನೇ ತಾರೀಕಿಗೆ. ನಾವು ಸ್ವಾಗತ ಮಾಡ್ತೀವಿ. ಹೀಗಾಗಿ ಈಗ ಅಲ್ಲಿದ್ದಂಥ ಟ್ರಸ್ಟ್ನವರು, ಭಾರತೀಯ ಜನತಾ ಪಾರ್ಟಿ ಹಲವಾರು ನಾಯಕರು ಹೇಳಿದ್ದಾರೆ, ನಾವು ಯಾರಿಗೂ ಇನ್ವಿಟೇಷನ್ ಕೊಟ್ಟಿಲ್ಲ. ಅದನ್ನೆಲ್ಲ ಅದು ಯಾರು ವ್ಯಾಪ್ತಿಗೆ ಬರುವಂಥದ್ದು ಆ ಟ್ರಸ್ಟ್ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.